ಗಾಯ್ಸ್ ಈ ವಿಡಿಯೋ ನೋಡ್ಕೊ ಬನ್ನಿ. ಪ್ರತಿಯೊಬ್ರು ಮಾತ್ರ ಬಿಕ್ಕಿ ಬಿಕ್ಕಿ ನಗಾಡ್ತೀರಾ. ನಾನಂತೂ ನಕ್ಕಿ ನಕ್ಕಿ ಸತ್ತೋಗ್ಬಿಟ್ಟಿದ್ದೀನಂತೂ. ಪ್ರತಿಯೊಬ್ರು ವಿಡಿಯೋ ನೋಡ್ಕೊ ಬನ್ನಿ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸರ್. ನನಗೆ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್ ಆರಾಮಿದ್ದೀನಿ ಸರ್. ನೋಡ್ತೀನಿ ನಿಮ್ ಕಾರ್ಯಕ್ರಮ ಬಹಳ ನೋಡ್ತಾ ಇದ್ದೀನಿ ನಾನು. ನೋಡ್ತಾ ಇತ್ತು. ಏನ್ ಇಷ್ಟ ಆಗುತ್ತೆ ನನ್ನ ಪ್ರೋಗ್ರಾಮ್? ಸೂಪರ್ ಸರ್. ನೀವು ಕೊಟ್ಟಿರೋ ಸಂಖ್ಯೆ ಎಲ್ಲ ಸೂಪರ್ ಆಗಿದೆ. ಅದು ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಹೌದಾ, ಬಂದಿದ್ರೆ ನಮ್ಮ ಆಫೀಸ್ ಯಾವ ತರವೇ? ಸರ್ ಬಂದಿಲ್ಲ ಸರ್. ನಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಬೆಳ್ಳೂರು. ನಾವು ಬೆಂಗಳೂರಿಗೆ ಬರ್ಲಿಲ್ಲ ಸರ್. ನಿಮ್ದು ಕಾಲ್ ಸಿಕ್ಕಿ ತುಂಬಾ ಖುಷಿ ಆಯ್ತು. ಅದೇ ಸರ್, ನಮ್ ಮಗಂದು ಯಾಕಂದ್ರೆ ವಿದ್ಯಾಭ್ಯಾಸ ಸ್ವಲ್ಪ ಡೌನ್ ಆಗ್ತಿದೆ. ಅವನು ರಾವು ಲಗ್ನಲ್ಲಿ ಹುಟ್ಟಿದಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಅಂತ ಕೇಳಂತ ಫೋನ್ ಮಾಡ್ದೆ. ನೀವು ಜ್ಯೋತಿಷ ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಹೆಂಗ್ ತಿಳ್ಕೊಂಡಿದ್ದೀರಾ? ಸರ್ ನಾನು ನಿಮ್ ನೋಡ್ತಾ ಮತ್ತು ಸುಮಾರು ಎಪಿಸೋಡ್ ನೋಡ್ತಾ ಕಲ್ತೀನಿ ಸರ್. ತುಂಬಾ ಚೆನ್ನಾಗಿ ಜ್ಯೋತಿಷ. ನಿಮ್ಮ ಮಗನಿಗೆ ರಾಹು ಲಗ್ನದಲ್ಲಿದ್ರೆ ಬೇರೆ